टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಧೋರಣೆ ತಡೆಯಲಾಗ್ತಾ ಇದೆ. ಯೂನುಸ್ ಸರ್ಕಾರ ಬಂದ ಮೇಲೆ ಚೀನಾ ನೆಂಟಸ್ತಿಕೆ ಬೆಳೆಸ್ತಾ ಇದೆ. ಆದ್ರೀಗ ಒಂದ್ ಹೆಜ್ಜೆ ಮುಂದೆ ಹೋಗಿರುವ ಬಾಂಗ್ಲಾದೇಶದಲ್ಲಿ ವಿಸ್ತರಣಾವಾದದ ಬೀಜವನ್ನ ಬಿತ್ತಲಾಗ್ತಾ ಇದೆ. ಪಾಕಿಸ್ತಾನ ಸುಮ್ಮನಾಯ್ತು. ಭಾರತದ ದಾಳಿ ನೋಡಿ ಬೆಚ್ಚಿಬಿತ್ತು. ಆದ್ರೆ ಭಾರತವೇ ಹಾಲು ನೀರು ಹಾಕಿ ಬೆಳೆಸಿದ ಬಾಂಗ್ಲಾದೇಶ ಈಗ ಭಾರತದ ವಿರುದ್ಧವೇ ಮುಸುಗುಡ್ತಿದೆ. ಅದಕ್ಕೆ ಸಾಕ್ಷಿಯೇ ಈ ಫೋಟೋ ನೋಡಿ. ಬಿಹಾರ, ಜಾರ್ಖಂಡ್ ಬಾಂಗ್ಲಾದೇಶದ ಭಾಗವಂತೆ. ಆಪ್ ಹರಿಬಿಟ್ಟ ದ್ರೋಹಿ ಟರ್ಕಿ ಮೂಲದ ಎನ್ಜಿಒ. ಬಿಹಾರ, ಜಾರ್ಖಂಡ್, ಪಶ್ಚಿಮ ಬಂಗಾಳ ಬಾಂಗ್ಲಾದೇಶದಂತೆ ಒಡಿಶಾ, ಈಶಾನ್ಯ ರಾಜ್ಯಗಳು ಕೂಡ ಗ್ರೇಟರ್ ಬಾಂಗ್ಲಾದೇಶಕ್ಕೆ ಸೇರಿದ್ದಂತೆ. ಹೀಗೆ ಮ್ಯಾಪ್ ಹರಿಬಿಟ್ಟಿರೋದು ಟರ್ಕಿ ಮೂಲದ ಸರ್ಕಾರೇತರ ಸಂಸ್ಥೆ ಸಲ್ತನತ್ ಎ ಬಾಂಗ್ಲಾ ಭಾರತದ ಹಲವು ರಾಜ್ಯಗಳನ್ನ ಬಾಂಗ್ಲಾದೇಶಕ್ಕೆ ಸೇರಿದ್ದೆಂದು ತೋರಿಸಿದೆ. ಬಾಂಗ್ಲಾದೇಶ ಮತ್ತು ಭಾರತದ ಮಧ್ಯೆ ಸಂಬಂಧ ಕ್ಷೀಣಿಸುತ್ತಿರುವಾಗಲೇ ಈ ರೀತಿಯ ಕೃತ್ಯವನ್ನ ಟರ್ಕಿ ಮೂಲದ ಎನ್ಜಿಒ ಮಾಡಿದೆ. ಬಾಂಗ್ಲಾದೇಶದಲ್ಲಿ ದಿನದಿಂದ ದಿನಕ್ಕೆ ಟರ್ಕಿಯ ಪ್ರಭಾವ ಹೆಚ್ಚಾಗ್ತಿದೆ. ಟರ್ಕಿ ಮಿಲಿಟರಿ ಜೊತೆಗಿನ ಬಾಂಗ್ಲಾ ಸಂಬಂಧ ಗಟ್ಟಿಯಾಗಿದೆ. ಟರ್ಕಿ ಎನ್ಜಿಒಗಳಿಂದ ಮುಸ್ಲಿಂ ಬ್ರದರ್ಹುಡ್ ಪ್ರಚಾರ ಮಾಡಲಾಗ್ತಿದೆ. ಇಸ್ಲಾಂ ಸಿದ್ಧಾಂತಗಳನ್ನ ವ್ಯಾಪಕವಾಗಿ ಎನ್ಜಿಒಗಳು ಹರಡುತ್ತಿವೆ. ಪಾಕಿಸ್ತಾನ ಕೂಡ ಇದಕ್ಕೆ ತೆರೆಮರೆಯಲ್ಲಿ ಬೆಂಬಲವನ್ನ ನೀಡ್ತಿದೆ. ಈಗಾಗಲೇ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಾಳಿ ಹೆಚ್ಚಾಗಿದೆ. ಬಾಂಗ್ಲಾದೇಶದ ಆಡಳಿತದಲ್ಲಿರುವ ಯೂನುಸ್ ಸರ್ಕಾರ ಭಾರತ ವಿರೋಧಿ ನಿಲುವನ್ನ ತಳೆದಿದೆ. ಇತ್ತೀಚೆಗಷ್ಟೇ ಢಾಕಾ ನಾರ್ತ್ ಸಿಟಿ ಕಾರ್ಪೊರೇಷನ್ ಆಡಳಿತಾಧಿಕಾರಿಯಾಗಿ ನಿಷೇಧಿತ ಸಂಘಟನೆಯ ಮೊಹಮ್ಮದ್ ಎಜಾಜ್ ಎಂಬಾತನನ್ನ ನೇಮಕ ಮಾಡಿದೆ. ಹೀಗಾಗಿ ಬಾಂಗ್ಲಾದೇಶದ ಬೆಳವಣಿಗೆ ಭಾರತದ ಚಿಂತೆಗೆ ಕಾರಣವಾಗಿದೆ. ಬಾಂಗ್ಲಾದೇಶಕ್ಕೆ ವ್ಯಾಪಾರದ ಶಾಕ್ ಕೊಟ್ಟ ಭಾರತ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನದ ನಂತರ ಬಂದಿರುವ ಯೂನುಸ್ ಸರ್ಕಾರ ಚೀನಾದತ್ತ ವಾಲಿದೆ. ಹೀಗಾಗಿ ಭಾರತಕ್ಕೆ ಕೆಲ ವ್ಯಾಪಾರ ನಿರ್ಬಂಧಗಳನ್ನ ಹೇರಿತ್ತು. ಇದೀಗ ಭಾರತವು ಇದಕ್ಕೆ ಕೌಂಟರ್ ಕೊಟ್ಟಿದೆ. ಬಾಂಗ್ಲಾದೇಶದಿಂದ ರಸ್ತೆ ಮಾರ್ಗದಲ್ಲಿ ಆಮದಿಗೆ ಭಾರತ ನಿರ್ಬಂಧ ಹೇರಿದೆ. ಇದೀಗ ಕೇವಲ ಕೋಲ್ಕತ್ತಾ ಮತ್ತು ನವಾಶೇವಾ ಬಂದರುಗಳಿಂದ ಮಾತ್ರ ಬಾಂಗ್ಲಾದೇಶ ರಫ್ತು ಮಾಡಬೇಕಾಗುತ್ತೆ. ಇದರಿಂದ ಬಾಂಗ್ಲಾದೇಶದ 42% ರಫ್ತು ಮೇಲೆ ಹೊಡೆತ ಬೀಳಲಿದೆ. ಬಟ್ಟೆಗಳು, ಪ್ಲಾಸ್ಟಿಕ್ ವಸ್ತುಗಳು, ಸಂಸ್ಕರಿಸಿದ ಪ್ಯಾಕೆಟ್ ಆಹಾರ ಇತ್ಯಾದಿ ವಸ್ತುಗಳಿಗೆ ಎಫೆಕ್ಟ್ ಆಗಲಿದ್ದು ವ್ಯಾಪಾರ ರಫ್ತು ನಷ್ಟ ಬಾಂಗ್ಲಾದೇಶಕ್ಕೆ ಆಗಲಿದೆ. ಈಗಾಗಲೇ ಭಾರತ ವಿರೋಧಿ ಚೀನಾ ಪರ ಒಲವು ಹೊಂದಿರೋ ಬಾಂಗ್ಲಾದೇಶದಲ್ಲಿ ಈಗ ವಿಸ್ತರಣವಾದದ ಬೀಜ ಬಿತ್ತುತ್ತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಇದಕ್ಕೆ ಭಾರತ ವಿರೋಧಿ ರಾಷ್ಟ್ರಗಳಾದ ಪಾಕಿಸ್ತಾನ, ಟರ್ಕಿ, ಚೀನಾ ಕೂಡ ಕುಮ್ಮಕ್ಕು ಕೊಡ್ತಿದ್ಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಬ್ಯೂರೋ ರಿಪೋರ್ಟ್, TV9.